ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಎರಡಲ್ಲ ಇನ್ನು 4 ಕಂತುಗಳು ಬರಬೇಕು. ಈಗಾಗಲೇ ನೀವು 5-6 ಕಂತುಗಳನ್ನು ಪಡ್ಕೊಂಡಿದ್ದೀರಿ. ಸ್ನೇಹಿತರೆ ನಿಮಗೆ ಒಂದು ವಿಷಯ ನಾನು ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಯಾವಾಗ ಚಳಿಗಾಲದ ಅಧಿವೇಶನ ಆಗತ್ತೋ ಆ ಸಂದರ್ಭ ಹಿಡ್ಕೊಂಡು ನಿಮಗೆ ಸರಿಯಾಗಿ ದುಡ್ಡು ಬರ್ತಾ ಇದೆ. 24 ಸೆಪ್ಟೆಂಬರ್ ತಿಂಗಳ ಹಣ ಆ ಸಂದರ್ಭದಲ್ಲಿ ಬಂದಿದೆ. 25 ಅಕ್ಟೋಬರ್ ತಿಂಗಳ ಹಣ ಬಂದಿದೆ. ಅದಾದ ಬಳಿಕ ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ನಿಮಗೆ ದಿಢೀರನೆ 2 ಕಂತುಗಳನ್ನು ಪಡ್ಕೊಂಡು ಬಿಡ್ತೀರಿ. 15 ದಿನದಲ್ಲಿ 2 ಕಂತುಗಳನ್ನು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಣ ಹೋದ ವರ್ಷದ 26, 27ನೇ ಕಂತಿನ ಹಣ ಜಮಾ ಆಗತ್ತೆ. ಹೀಗಾಗಿ ಹೋದ ವರ್ಷದಲ್ಲಿ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗತ್ತಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಹೋದ ವರ್ಷದ ಡಿಸೆಂಬರ್ ವರೆಗೂ ಕೂಡ ದುಡ್ಡು ಬಂದಿದೆ. ಯುಗಾದಿ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ನವೆಂಬರ್, ಡಿಸೆಂಬರ್ ಏನು ಜಮಾ ಆಗಿದೆ. ಆದ್ರೆ ಹೋದ ವರ್ಷದ ಪ್ರಾರಂಭದಲ್ಲಿನೇ 2 ಕಂತುಗಳನ್ನ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಅವುಗಳನ್ನ ಯಾಮಾರಿಸಿ ಬಿಟ್ಟಿತ್ತು. ಸರ್ಕಾರವೇ 5,000 ಕೋಟಿ ಹಣವನ್ನ ನುಂಗಾಕಿ ಬಿಟ್ಟಿತ್ತು ಸ್ನೇಹಿತರೆ. ಅದ್ರ ಬಗ್ಗೆ ಬಿಜೆಪಿ ನಾಯಕರು ಸರಿಯಾಗಿ ಹೇಳ್ತಾರೆ. ಅದನ್ನ ಹೇಗೆ ಏನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವುಗಳನ್ನ ಹೊರತುಪಡಿಸಿ ಅಂದ್ರೆ ಈ 2 ಕಂತುಗಳನ್ನ ಹೊರತುಪಡಿಸಿ ಇನ್ನು 2 ಕಂತುಗಳು ಅವು ಯಾವುವು ಅದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿವರಣೆ ತಿಳಿಸ್ತೀನಿ. ಇನ್ನು ಮೊದಲು ಈಗಾಗಲೇ 29 ಮತ್ತು 30ನೇ ಕಂತಿನ ಬಿಡುಗಡೆ ಆಗ್ತಾ ಇದ್ದು, ಇದರ ಬಗ್ಗೆ ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಈಗಾಗಲೇ ಎಷ್ಟು ಮಹಿಳೆಯರಿಗೆ ದುಡ್ಡು ಬಂದಿದೆ, ಎಷ್ಟು ಲಕ್ಷ ಮಹಿಳೆಯರಿಗೆ ದುಡ್ಡು ಬರಬೇಕಾಗಿದೆ, ಈಗಾಗಲೇ ನೀವು ಎಷ್ಟು ದುಡ್ಡನ್ನ ಪಡ್ಕೊಂಡಿದ್ದೀರಿ, ಈ ಎಲ್ಲ ವಿಷಯದ ಕುರಿತಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ 4 ಕಂತುಗಳು ಕನ್ಫರ್ಮ್ ಬರಬೇಕಾಗಿರ್ತಕ್ಕಂಥದ್ದು. ಹೌದು, ನೀವು ಸತತವಾಗಿ ದುಡ್ಡನ್ನ ಪಡ್ಕೊಳ್ತಾ ಇದ್ದೀರಿ, ಖುಷಿಯಾಗಿ ಕೂಡ ಇದ್ದೀರಿ. ಹೌದು, ಬಹಳಷ್ಟು ಜನ ಖುಷಿಯನ್ನ ಹಂಚ್ಕೊಂಡಿದ್ದಾರೆ. ಸರ್ ನಮಗ್ ದುಡ್ಡು ಬಂದಿದೆ, ನಮಗೆ ಈ ಜಿಲ್ಲೆದವರು ನಮಗ್ ದುಡ್ಡು ಬಂದಿದೆ, ಹೀಗೆ ಅನೇಕ ರೀತಿಯಲ್ಲಿ ಕಮೆಂಟ್ಗಳು ಬಂದಿದ್ದಾವೆ. ಇದನ್ನ ನೋಡಿ ನಮಗೂ ಕೂಡ ಖುಷಿ ಅನ್ಸುತ್ತೆ. ಅದರಿಂದ ಏನೋ ಒಂದು ಕಡೆ ಹೆಲ್ಪ್ ಆಗ್ತಾ ಇದೆ, ಸರ್ಕಾರ ದುಡ್ಡನ್ನ ಕೊಟ್ಟು ಹೆಲ್ಪ್ ಮಾಡ್ತಾ ಇದೆ. ಆದ್ರೆ ಬೆಲೆಗಳ ಏರಿಕೆ ಮಾಡ್ತಾ ಇದೆ ನೋಡಿ. ಸೊ ಅದು ಒಂದ್ ಸ್ವಲ್ಪ ಕೂಡ ನಮಗೆ ಇದನ್ನ ಅಂದ್ರೆ ಬೇಜಾರು ಅನಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಪುರುಷರಿಗೆ ಟಿಕೆಟ್ ದರ ಏರಿಕೆ ಆಯಿತು, ಹಾಲಿನ ಬೆಲೆ, ಮೆಟ್ರೋನಲ್ಲಿ ಟಿಕೆಟ್ ದರ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಲ್ಲಿ ರಾಜ್ಯ ಸರ್ಕಾರದಿಂದಾಗಿ. ಸೊ ಸಾಕಷ್ಟು ಕಡೆ ಬೆಲೆ ಏರಿಕೆ ಆಗುತ್ತೆ. ವಿಧಾನಸೌಧಗಳಲ್ಲಿ ಹೋದ್ರೆ ಕಾಗದ ಪತ್ರಗಳ ಬೆಲೆ ಏರಿಕೆ ಕಾಣಿಸುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಬೆಲೆಗಳ ಏರಿಕೆ ಆಗಿದೆ. ಇನ್ನು ನಮ್ಮಿಂದ ನಮಗೆ ಕೊಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನನು ಕೂಡ ಅನ್ಕೊಳ್ತಾ ಇದ್ದಾರೆ. ಒಂದು ಕಡೆ ಇದರಿಂದ ತುಂಬಾನೇ ಬೆನಿಫಿಟ್ ಸಿಗ್ತಾ ಇದೆ, ಸಾಕಷ್ಟು ಕಂತುಗಳು ನಮಗೆ ಬಂದಿದೆ, ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಒಂದು ಕಡೆ. ಇನ್ನು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಸೊ ಯಾರು ಏನೇನು ಹಂಚ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾನು ಈ ರೀತಿನೂ ಇದೆ ಅಂತ ನಿಮ್ಮ ಮುಂದೆ ಹೇಳಿದ್ದೀನಿ ಅಷ್ಟೇ. ಇನ್ನು ಕಂತುಗಳ ಬಗ್ಗೆ ನಾವು ಥಿಂಕ್ ಮಾಡೋಣ. ಏನಾದರೂ ನೀವು ಕಂತುಗಳನ್ನು ಮರೆತು ಬಿಟ್ರಿ ಅಂದರೆ ಮತ್ತೆ ಸರ್ಕಾರ ಯಾಮಾರಿಸಬಹುದು. ಯಾಕಂದರೆ ಹೋದ ವರ್ಷದ ಪ್ರಾರಂಭದಲ್ಲಿನೇ ಜನವರಿ ತಿಂಗಳ ಹಣ ಕೊಡುತ್ತೆ. ಅದಾದ ಬಳಿಕ ನಿಮಗೆ ಒಂದು ವಿಷಯ ಜ್ಞಾಪಕ ಮಾಡ್ತೀನಿ ನಾನು. ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಿಡ್ಕೊಂಡು. ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ಅಕ್ಕಿ ದಾಸ್ತಾನು ಇರುತ್ತೆ. ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಇದೆ ನಮ್ಮ ಹತ್ರ, ನೀವು ಖರೀದಿ ಮಾಡಿ ಅಂತಾನು ಕೂಡ ಹೇಳಿತ್ತು. ಹಾಗಾಗಿ KH ಮುನಿಯಪ್ಪನವರು ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅಂತರನು ಕೂಡ ಮಾತನಾಡಿ ಅಕ್ಕಿಯನ್ನ ಖರೀದಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಿತರಣೆ ಮಾಡ್ಲಿಕ್ಕೆ ಸಿದ್ಧರಾದ್ರು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಲಕ್ಷ್ಯವು ಎಲ್ಲವೂ ಕೂಡ ಗಮನ ಅನ್ನಭಾಗ್ಯ ಯೋಜನೆ ಕಡೆ ಇತ್ತು. ಆ ಸಂದರ್ಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಏನ್ ಮಾಡುತ್ತೆ ಸರ್ಕಾರ, ಯಾಮಾರಿಸ್ಬಿಡುತ್ತೆ. ಡೈರೆಕ್ಟ್ ಆಗಿ ಜನವರಿ ಆದ ಬಳಿಕ ಏಪ್ರಿಲ್ ತಿಂಗಳಲ್ಲಿ ದುಡ್ಡನ್ನ ಕೊಡುತ್ತೆ. ಸೊ ಹೀಗಾದ್ರೆ ಆ 2 ಕಂತುಗಳು ಎಲ್ಲಿ ಹೋಗುತ್ತೆ? ಆ 5,000 ಕೋಟಿ ಹಣ, ಒಂದು ಕಂತಿಗೆ 2,500 ಕೋಟಿ ಹಣ ಆದ್ರೆ 2 ಕಂತಿಗೆ 5,000 ಕೋಟಿ ಹಣ. ಅದು ದುಡ್ಡು ಎಲ್ಲಿ ಹೋಯ್ತು? ಹಣಕಾಸು ಇಲಾಖೆ ನುಂಗಾಕ್ತಾ, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಥವಾ ಸರ್ಕಾರ ನುಂಗಾಕ್ತಾ? ಈ ರೀತಿ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಚಳಿಯನ್ನ ಬಿಡಿಸ್ತಾರೆ ರಾಜ್ಯ ಸರ್ಕಾರದ್ದು. ಇನ್ನು ಬಹಳಷ್ಟು ಮಹಿಳೆಯರು ಇದನ್ನೆಲ್ಲವೂ ಕೂಡ ಕೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಷ್ಟು ದುಡ್ಡನ್ನ ಏನ್ ಮಾಡಿದ್ರಿ? ಮಹಿಳೆಯರ ದುಡ್ಡದು, ಮಹಿಳೆಯರಿಗೆ ಕೊಡ್ಲೇಬೇಕು ಅನ್ನುವಂತಹ ಪ್ರಶ್ನೆಗಳು ಉಂಟಾದ್ವು. ಅದರೆಲ್ಲದರ ಮೇರೆಗೆ ಸರ್ಕಾರ ಬಗ್ಲೇಬೇಕಾಯ್ತು. ಹೌದು, ನಮ್ಮ ಗಮನದಲ್ಲಿ ಇರಲಿಲ್ಲ, ನಾವು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾರೆ. ಹಾಗಾಗಿ 24 ಸೆಪ್ಟೆಂಬರ್, 25 ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂದ್ರೆ 26, 27ನೇ ಕಂತಿನ ಹಣ ಎಲ್ಲವೂ ಕೂಡ ಸತತವಾಗಿ ಬರುತ್ತೆ. ಇನ್ನು ಬರಬೇಕಾಗಿರ್ತಕ್ಕಂಥದ್ದು ಹೋದ ವರ್ಷದ ಫೆಬ್ರವರಿ ಮಾರ್ಚ್. ಈ ವರ್ಷದಲ್ಲಿ ಕೂಡ 28ನೇ ಕಂತಿನ ಹಣ ಜನವರಿ ತಿಂಗಳನ್ನ ಪಡ್ಕೊಂಡಿದ್ದೀರಿ. ಅದಾದ ಬಳಿಕ ಫೆಬ್ರವರಿ ತಿಂಗಳನ್ನ 29ನೇ ಕಂತಿನ ಹಣ ಆಲ್ರೆಡಿ ಪ್ರಾರಂಭ ಆಗ್ತಾ ಇದೆ. ಈ 29 ಮತ್ತು 30 ಅಂದ್ರೆ ಫೆಬ್ರವರಿ ಮಾರ್ಚ್ ಈ ವರ್ಷದ್ದು, ಹೋದ ವರ್ಷದ ಫೆಬ್ರವರಿ ಮಾರ್ಚ್ 4 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ. ಸೊ ಈಗಾಗಲೇ ಕಂಟಿನ್ಯೂ ಆಗಿ ದುಡ್ಡನ್ನ ಜಮಾ ಮಾಡಿದ್ದಾರೆ. ಕೇವಲ 15ರಿಂದ 20 ದಿನಗಳಲ್ಲಿನೇ 2 ಕಂತುಗಳನ್ನ ಜಮಾ ಮಾಡಿದ್ದಾರೆ.
ಸರ್ಕಾರ ಒಳ್ಳೆಯ ರೀತಿಯಲ್ಲಿ ದುಡ್ಡನ್ನು ಕೊಡ್ತಾ ಇದೆ. ಇಷ್ಟೆಲ್ಲ ಕಂತುಗಳನ್ನು ಹಿಂದೆ ಪೆಂಡಿಂಗ್ ಉಳಿಸಿತ್ತಲ್ವ ಅದನ್ನು ಕವರ್ ಮಾಡ್ಲಿಕ್ಕೆ ನೋಡ್ತಾ ಇದೆ. ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಅಂತಾನು ಕೂಡ ಹೇಳಬಹುದು. ಸೊ ಈ ವರ್ಷದಲ್ಲಂತರೂ ಎಷ್ಟು ದುಡ್ಡು ಬೇಕೋ ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಯಾಕಂದ್ರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ. ಹೀಗಾಗಿ ಹಣಕಾಸು ಇಲಾಖೆ ಬಗ್ಲೇಬೇಕಾಗತ್ತೆ. 28,608 ಕೋಟಿ ದುಡ್ಡನ್ನ ಈ ಒಂದು ವರ್ಷದ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಡಲಾಗಿದೆ. ಬಜೆಟ್ ಮಂಡನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ದುಡ್ಡಿನ ಕೊರತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ. ಇನ್ನು ಇನ್ನಿತರ ಯೋಜನೆಯ ಬಗ್ಗೆ ನೀವು ಮಾಹಿತಿ ಬೇಕಾಗಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಇಲ್ಲಿವರೆಗೂ ಕೂಡ 29ನೇ ಕಂತಿನ ಹಣ ಪ್ರಾರಂಭವಾಗಿದೆ. ಇಲ್ಲಿವರೆಗೂ ಕೂಡ 58,000 ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಒಬ್ಬೊಬ್ಬರಿಗೆ ಕಡಿಮೆ ಕೂಡ ಜಮಾ ಆಗಿರಬಹುದು, ಯಾಕಂದರೆ ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರೋದಿಲ್ಲ, ಅದನ್ನು ಸರಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರ್ತೀರಿ. ಹೀಗಾಗಿ ಒಂದೆರಡು ಕಂತುಗಳು ಮಿಸ್ ಆಗಿರುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಅದನ್ನು ಕಮೆಂಟ್ ಮಾಡಿ. ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ನಮಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರ. ಸಬ್ಸ್ಕ್ರೈಬ್ ಮಾಡದೆ ಬಹಳಷ್ಟು ಜನ ಹಾಗೆ ನೋಡ್ತಾ ಇದ್ರಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಕರ್ ಫ್ರೆಂಡ್ಸ್.